Hello dear students, welcome to today's class. Today we are going to discuss about the electronic spreadsheet concept. What is that? Electronic spreadsheet concept. So what is mean by electronic spreadsheet and what are the advantages of electronic spreadsheet? So electronic spreadsheet is nothing but it is an electronic document. So electronic spreadsheet ಅಂತಂದ್ರೆ ಏನ್ರಿ? It is an electronic document. ಸೊ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ನ ನಾವು ಏನಂತ ಹೇಳ್ತೀವಿ? ಸೊ ನಾವು MS ವರ್ಡಲ್ಲಿ ಅಂದರೆ MS ವರ್ಡ್ ಮತ್ತು ಪವರ್ ಪಾಯಿಂಟಲ್ಲಿ ನಾವು ಏನಾದರೂ ಒಂದು ಟೇಬಲ್ಸ್ ಹಾಕಿದರೆ ಅಥವಾ MS ವರ್ಡಲ್ಲಿ ನಾವು ಟೇಬಲ್ ಹಾಕಿದರೆ ಅದನ್ನು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಹೇಳಲ್ಲ. ಬಟ್ ಇಲ್ಲಿ MS ಎಕ್ಸೆಲಲ್ಲಿ ನಾವು MS ಎಕ್ಸೆಲಲ್ಲಿ ನಾವು ಈ ಒಂದು ಶೀಟ್ಗಳನ್ನು ನಾವು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದೇ MS ವರ್ಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್, ದಟ್ ಈಸ್ ಓನ್ಲಿ ಟೇಬಲ್. ಸೊ ವಿಚ್ ಈಸ್ ಏಬಲ್ ಟು ಎಂಟರ್ ದ ಡೇಟಾ ಆರ್ ಇನ್ಫಾರ್ಮೇಷನ್ ಬೈ ದ ಯೂಸರ್. ಸೊ ಯೂಸರ್ ಕಡೆಯಿಂದ ಅಂದರೆ ಯೂಸರ್ ಆಗಿರ್ತಕ್ಕಂಥ ನಾವು ಡೇಟಾಗಳನ್ನು ನಾವು ಜಸ್ಟ್ ಎಂಟರ್ ಮಾಡ್ಬೋದು ಅಲ್ಲಿ ಅಷ್ಟೇ, ಟೇಬಲ್ ಫಾರ್ಮೆಟ್ ಹಾಕಿ. ಬಟ್ ಯಾವಾಗ ನಾವು ಈ ಒಂದು MS ಎಕ್ಸೆಲ್ ಬರ್ತೀವೋ ಆವಾಗ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್ ಅಂತ ಹೇಳ್ತಾರೆ. ಅದನ್ನು ಶೀಟ್ಗಳನ್ನು ಏನಂತ ಹೇಳ್ತಾರೆ? ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತಂದ್ರೆ ಏನು? ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್. ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಇನ್ ವಿಚ್, ಯಾಕೆ ಹಂಗಂತ ಹೇಳ್ತಾರೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಅಂತ? ಡೇಟಾ ಈಸ್ ಅರೇಂಜ್ಡ್ ಇನ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಅ ಗ್ರಿಡ್. ಗ್ರಿಡ್ ಅಂತಂದ್ರೆ ಏನ್ರಿ? ಸಿ ಹಿಯರ್ ಸ್ಪ್ರೆಡ್ಶೀಟ್ ಈ ಥರ ಇರುತ್ತೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ? ಕಾಲಮ್ಸ್ ಆ್ಯಂಡ್ ರೋಸ್. ಸೊ ಇದರಲ್ಲೆಲ್ಲ ನಾವು ಕಾಲಮ್ಸ್ ಮತ್ತು ರೋಸ್ ಆಫ್ ಗ್ರಿಡ್ ಇದಕ್ಕೇನಂತ ಹೇಳ್ತೀವಿ ರೀ ನಾವು ಟೋಟಲ್ ಆಗಿ? ಸೊ ಈ ಒಂದು ಬಾಕ್ಸಲ್ಲಿ ನಾವು ರೋಸ್ ಆ್ಯಂಡ್ ಕಾಲಮ್ಸ್ನ ನಾವೇನು ಹಾಕಿದ್ದೀವಲ್ಲ ಇದಿಷ್ಟಕ್ಕೂ ನಾವೇನಂತ ಹೇಳ್ತೀವಿ? ಗ್ರಿಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ರೀ? ಗ್ರಿಡ್ ಅಂತ ಹೇಳ್ತೀವಿ, ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಲೂಡೋ ಆಡ್ತಿರ್ತೀರಿ ಅಂದ್ಕೊಳ್ರಿ, ಅದ್ರೊಳಗೆಲ್ಲ ಇರ್ತಕ್ಕಂತಹ ಈ ಒಂದು ಫಾರ್ಮೆಟ್ ಏನ್ರಿ? ಅದು ಗ್ರಿಡ್ ಲೈನ್ ಫಾರ್ಮೆಟ್. ಅದು ಏನ್ರಿ? ಅದು ಗ್ರಿಡ್ ಅಂತ ಹೇಳ್ತೀವಿ. ಸೊ ಗ್ರಿಡ್ ಲೈನ್ಸ್ ಅಥವಾ ಗ್ರಿಡ್ ಅಂತ ಹೇಳಿದರೆ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇಂಟರ್ಸೆಕ್ಟ್ ಆದಾಗ ಅದೊಂದೇನು ನಮಗೆ ಒಂದು ಫಾರ್ಮೆಟ್ ಸಿಗುತ್ತೋ ಅದನ್ನು ನಾವೇನಂತ ಹೇಳ್ತೀವಿ? ಗ್ರಿಡ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆ್ಯಸ್ ವಾಟ್? ಗ್ರಿಡ್ ಲೈನ್. ಹಾಗೆಯೇ ಈ ಒಂದು ಎಕ್ಸೆಲ್ ಶೀಟಲ್ಲಿ ನೋಡಿರಿ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ಸ್ ಇದೆ ತಾನೆ. ಸೊ ಇದಕ್ಕೇನಂತ ಹೇಳ್ತೀವಿ? ಗ್ರಿಡ್ ಲೈನ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತಂದ್ರೆ ಏನ್ರಿ? an electronic document in which data is arranged in the rows and columns of a grid. ಗ್ರಿಡ್ ಅಂತಂದು ಹೇಳಿದರೆ ಇವಾಗ ತೋರಿಸಿದ್ನಲ್ಲ ಆ ಡೈಗ್ರಾಮ್ಗೆ ಗ್ರಿಡ್ ಅಂತ ಹೇಳ್ತಾರೆ. ಶೀಟ್ಗಳಲ್ಲಿ ಏನಿರುತ್ತೆ? ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಇರುತ್ತೆ ತಾನೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಗ್ರಿಡ್ ಲೈನಿಂಗ್ ಅಂತ ಹೇಳ್ತೀವಿ. ಸೊ ಡೇಟಾ ಈಸ್ ಅರೇಂಜ್ಡ್ ಇನ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಅ ಗ್ರಿಡ್ ಆ್ಯಂಡ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್ ಆ್ಯಂಡ್ ಯೂಸ್ಡ್ ಇನ್ ಕ್ಯಾಲ್ಕುಲೇಷನ್ಸ್. ಸೊ ಇವೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಸಮ್ಸ್ ಮಾಡೋದಾಗಿರ್ಬೋದು, ಇವನ್ನೆಲ್ಲವನ್ನು ನಾವು ಈ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ ಮಾಡ್ಬೋದು. ಅಂದರೆ ಇಟ್ ಹ್ಯಾಸ್ ದ ಕೆಪಾಬಿಲಿಟಿ ಟು ಡೂ ದ ಸಮ್ಸ್. ಸೊ ಇಲ್ಲಿ ಏನಾದರೂ ಮ್ಯಾನಿಪ್ಯುಲೇಟ್ ಮಾಡಬೇಕಂದ್ರೆ ಅಥವಾ ಏನಾದರೂ ಕ್ಯಾಲ್ಕುಲೇಷನ್ ರಿಲೇಟೆಡ್ ಇರಬೇಕಂತಂದರೆ ಅಥವಾ ನಾವೇನು ಮಾಡ್ತೀವಿ? ನಂಬರ್ 1 ಅಂತ ಕೊಟ್ಟರೆ ಜಸ್ಟ್ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಸಾಕು, ಅದೇನಾಗುತ್ತೆ? ಆಟೋಮೆಟಿಕ್ಲಿ 2, 3, 4 ಫಾರ್ಮೆಟಲ್ಲಿ ತಗೊಳುತ್ತೆ. ಅಂದರೆ ಇದೆಲ್ಲ ಯಾವಾಗ ನಮಗೆ ಹ್ಯಾಪನ್ ಆಗುತ್ತೆ ಅಂದರೆ ಇವಾಗ ಈ ಥರ ಎಲ್ಲ ನಮ್ಗೆ ಯಾವಾಗ ಸಾಧ್ಯ ಆಗುತ್ತೆ? ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಇದ್ದಾಗ ಮಾತ್ರ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಸಾಧ್ಯ ಆಗುತ್ತೆ ನಮಗೆ. ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತಂದ್ರೆ ಏನ್ರಿ? ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್. ಇದೊಂದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ವಿಚ್ ಡೇಟಾ ಈಸ್ ಅರೇಂಜ್ಡ್ ಇನ್ ದ. ಸೊ ಡೇಟಾ ಅಥವಾ ಇನ್ಫಾರ್ಮೇಷನ್ ಹೇಗೆ ಅರೇಂಜ್ ಆಗಿರ್ತಾವೋ ರೋಸ್ ಮತ್ತು ಕಾಲಮ್ಸ್ಗಳ ನಡುವೆ, ಅಂದರೆ ಗ್ರಿಡ್ ಒಂದು ಬಾಕ್ಸಲ್ಲಿ ರೋಸ್ ಮತ್ತು ಕಾಲಮ್ಸ್ಗಳ ನಡುವೆ ಸೆಲ್ಲಲ್ಲಿ ನಾವು ಡೇಟಾವನ್ನು ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಇನ್ ವಿಚ್ ಡೇಟಾ ಈಸ್ ಅರೇಂಜ್ಡ್ ಇನ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಅ ಗ್ರಿಡ್ ಆ್ಯಂಡ್ ಕ್ಯಾನ್ ಬಿ ಮ್ಯಾನಿಪ್ಯುಲೇಟೆಡ್. ಸೊ ಇದರಲ್ಲಿ ನಾವು ಮ್ಯಾನಿಪ್ಯುಲೇಟ್ ಮಾಡ್ಬೋದು. ನೆಕ್ಸ್ಟು ಯೂಸ್ಡ್ ಟು ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಸೊ ಇದಕ್ಕೆಲ್ಲ ನಮಗೆ ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಹೆಲ್ಪ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಈಸ್ ಡಿಫ್ರೆಂಟ್ ಫ್ರಾಮ್ Microsoft Word and PowerPoint also. So electronic spreadsheet, it has the own capability to do the own sums. Okay, so this is the definition of electronic spreadsheet. So what are the advantages of electronic spreadsheet? So let us discuss about the
ಅಡ್ವಾಂಟೇಜಸ್ ಆರ್ ಫೀಚರ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್. ನೋಡ್ರಿ, ಫೀಚರ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಬರಿ ಅಂತ ಹೇಳಿದ್ರೆ ಇದನ್ನೇ ಬರೀಬೇಕು, ಅಡ್ವಾಂಟೇಜಸ್ ಅಂದ್ರೂ ಇದನ್ನೇ ಬರೀಬೇಕು. ಸೊ ಅಡ್ವಾಂಟೇಜಸ್ ಅಂದ್ರೂ ಒಂದೇ, ಫೀಚರ್ಸ್ ಅಂದ್ರೂ ಒಂದೇ. ಫೀಚರ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್. So the interfacing of the programs is menu based, and menu based programs allows easy interactions. So first advantages or feature is what? The interface of the programs is menu based. So ಈ ಒಂದು ನಾವು ಏನು ಪ್ರೋಗ್ರಾಮನ್ನು ಅಂದರೆ ಯಾವ ಒಂದು ಈ ಒಂದು MS Excel ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಇಂಟರ್ಫೇಸಿಂಗ್ ಆಫ್ ದ ಪ್ರೋಗ್ರಾಮ್ಸ್ ಈಸ್ ಮೆನು ಬೇಸ್ಡ್. ಸೊ ಇದೇನಾಗುತ್ತೆ, ಮೆನು ಬೇಸ್ಡ್ ಇರುತ್ತೆ. ಅಂದರೆ ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಮೆನು ಕಾಣಿಸುತ್ತೆ. ಸೊ ಮೆನುಯಲ್ಲಿ ನಮ್ಗೆ ಏನಿರುತ್ತೆ, ವರ್ಕ್ ಬುಕ್ಕಲ್ಲಿ ನಮಗೆ ನಂಬರ್ ಆಫ್ ಶೀಟ್ಸ್ ಇರುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು, interfacing of the programs is menu based, and menu based programs allows easy interactions. ಸೊ ನಾವು ಅದ್ರ ಜೊತೆ ಅಂದರೆ ನಾವು ಯಾವಾಗ ಅಪ್ಲಿಕೇಶನ್ನ ಓಪನ್ ಮಾಡ್ತೀವೋ ಆವಾಗ ಡೇಟಾಗಳನ್ನು ಈಸಿಯಾಗಿ ನಾವು ಸ್ಟೋರ್ ಮಾಡ್ಬೋದು, ಈಸಿಯಾಗಿ ಅದ್ರ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು. ಅಂದರೆ ಅದ್ರ ಜೊತೆ ನಾವು ಜಸ್ಟ್ ಇನ್ಫಾರ್ಮೇಷನ್ ಡೇಟಾಗಳನ್ನು ನಾವು ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು, ಈಸಿಯಾಗಿ ಲರ್ನ್ ಮಾಡ್ಬೋದು. ಸೊ ದಿಸ್ ಇಸ್ ದ ಇಂಟರ್ಫೇಸಿಂಗ್ ಆಫ್ ದ ಪ್ರೋಗ್ರಾಮ್. ಇಂಟರ್ಫೇಸಿಂಗ್ ಅಂತಂದರೆ ನಮ್ಮ ಎದುರುಗಡೆ, ಇಂಟರ್ಫೇಸ್ ಅಂತಂದರೆ ನಮ್ಮ ಫೇಸ್ ಮುಂದ್ಗಡೆ ಏನಿದೆ ನಾವು ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳುವ ಹಾಗೆ ನಾವು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡೋದಕ್ಕೆ ಇಂಟರ್ಫೇಸಿಂಗ್ ಅಂತ ಹೇಳ್ತಾರೆ. ಸೊ ದ ಇಂಟರ್ಫೇಸಿಂಗ್ ಆಫ್ ದ ಪ್ರೋಗ್ರಾಮ್ ಈಸ್ ಮೆನು ಬೇಸ್ಡ್, ಆ್ಯಂಡ್ ಮೆನು ಬೇಸ್ಡ್ ಪ್ರೋಗ್ರಾಮ್ಸ್ ಅಲೌಸ್ ಈಸಿ ಇಂಟ್ರಾಕ್ಷನ್ಸ್. ನೆಕ್ಸ್ಟ್ ಒನ್ ಏನ್ರಿ, ದ ನಂಬರ್ ಆಫ್ ಸೆಲ್ಸ್ ಆರ್ ಗ್ರಿಡ್ಸ್ ಈಸ್ ಸಫಿಸಿಯೆಂಟ್. ಸೊ ನಾನು ಆವಾಗಲೇ ತೋರಿಸಿದಾಗೆ ಗ್ರಿಡ್ ಅಂದ್ರೆ ಏನು ಅಂತ ನಿಮ್ಗೆ ತೋರಿಸಿದ್ದೀನಿ. ಸೊ ನಂಬರ್ ಆಫ್ ಸೆಲ್ಸ್ ಆಗಿರ್ಬೋದು ಅಥವಾ ಗ್ರಿಡ್ಸ್ ಆಗಿರ್ಬೋದು ಅದೆಲ್ಲ ಏನಿರುತ್ತೆ, ಸಫಿಸಿಯೆಂಟ್ ಆಗಿರುತ್ತೆ. ಅಂದರೆ ಬರೀ ಜಸ್ಟ್ 2 ಕಾಲಮ್ ಅಥವಾ 3 ಕಾಲಮ್ ಅಥವಾ ಬರೀ 15 ಕಾಲಮ್ ಹಿಂಗಿರಲ್ಲ. ಸೊ ನಮಗೆ ಸಫಿಸಿಯೆಂಟ್ ಎಷ್ಟು ಬೇಕೋ ಅಷ್ಟು ಕಾಲಮ್ಸ್ ಆ್ಯಂಡ್ ರೋಸ್ ಇರುತ್ತೆ. ಸೊ ಅದರಲ್ಲಿ ಯಾವುದೇ ಒಂದು ಶಾರ್ಟೇಜಸ್ ಇರೋದಿಲ್ಲ. ದೇರ್ ಫೋರ್ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಕ್ಯಾನ್ ಬಿ ಮ್ಯಾನೇಜ್ಡ್ ವೆರಿ ಕ್ಲಿಯರ್ಲಿ. ಸೊ ಅದರಿಂದ ನಾವೇನು ಮಾಡ್ಬೋದು, ಬಹಳಷ್ಟು ಒಂದು ಜಾಸ್ತಿ ಸ್ಟೋರ್ ಮಾಡಬೇಕಂತ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಜಾಸ್ತಿ ಏನಾದರೂ ಒಂದು ಲಾರ್ಜ್ ಕಾಂಪ್ಲೆಕ್ಸ್ ಅಥವಾ ಬಹಳಷ್ಟು ಇನ್ಫಾರ್ಮೇಷನ್ಗಳನ್ನು ಅಥವಾ ಬಹಳ ಲೆಂದಿ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಅಥವಾ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಗಳನ್ನು ಈ ಒಂದು MS Excelಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಏನ್ರಿ, ದ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಫರ್ಸ್ tools to perform a number of calculations ranging from engineering to finance and from business to mathematics. So what is that? Electronic spreadsheet offer. So ಇದರಲ್ಲಿ ಏನಾಗುತ್ತೆ ಅಂತಂದರೆ, ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಒಂದು ಯಾವುದೋ ಒಂದು ಸ್ಟೋರ್ ಮಾಡಬೇಕಂದ್ರೂ ಡೇಟಾಗಳನ್ನು, ಸೊ ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರೋದ್ರಿಂದ ನಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಅಂದರೆ ಈ ಒಂದು ಆಪ್ಷನ್, ಈ ಒಂದು ಆ್ಯಕ್ಷನ್ಸ್ ಏನಂತ ಈ ಪರ್ಫಾರ್ಮ್ ಮಾಡುತ್ತಲ್ಲ ಈ MS Excelಲ್ಲಿ, ಈ ಒಂದು ಕ್ಯಾಲ್ಕುಲೇಷನ್ ಯೂಸ್ ಆಗಿರೋದ್ರಿಂದ ಸೊ ಇದನ್ನು ನಾವೇನು ಮಾಡ್ತೀವಿ, ಮ್ಯಾಥಮೆಟಿಕ್ಸ್ ಅಂತಂದರೆ ಇವೆಲ್ಲ ಸಮ್ ಆಗಿರ್ಬೋದು, ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಈ ಥರ ಎಲ್ಲ ನಮಗೆ ಪರ್ಫಾರ್ಮ್ ಆಗ್ತಿರೋದ್ರಿಂದ ಸೊ ಇದನ್ನು ನಂಬರ್ ಆಫ್ ಕ್ಯಾಲ್ಕುಲೇಷನ್ಸ್ ರ್ಯಾಂಕಿಂಗ್ ಫ್ರಮ್ ಇಂಜಿನಿಯರಿಂಗ್ ಟು ಫೈನಾನ್ಸ್ ಆ್ಯಂಡ್ ಫ್ರಮ್ ಬಿಸ್ನೆಸ್ ಟು ಮ್ಯಾಥಮೆಟಿಕ್ಸ್ ಅಂತಂದರೆ ಈ ಒಂದು ಬಿಸ್ನೆಸ್ ಪರ್ಪಸ್ ಸಹ ನಾವು ಇದನ್ನು ಡೇಟಾ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಸ್ಟೂಡೆಂಟ್ ಲಿಸ್ಟ್ ಅಥವಾ ರೆಕಾರ್ಡ್ನ ನಾವು ಎಕ್ಸೆಲ್ ಶೀಟ್ನಲ್ಲಿ ಸೇವ್ ಮಾಡಿಟ್ಟಿರ್ತೀವಿ. ಸೊ ಯಾವುದೇ ಒಂದು ರೆಕಾರ್ಡನ್ನು ಕಳಿಸ್ಬೇಕಂದ್ರೂ ಶೀಟಲ್ಲಿ ನಾವು ಕಳಿಸ್ತಿರ್ತೀವಿ. ಅಂದರೆ ಈ ಒಂದು ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಇದರಿಂದ ನಮಗೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ತುಂಬ ಹೆಲ್ಪ್ ಆಗುತ್ತೆ. ಆಟೋಮೆಟಿಕ್ಲಿ ಅದು ಜಸ್ಟ್ ತಾನೇ ಅದು ಪರ್ಫಾರ್ಮ್ ಆಗ್ತಿರೋದ್ರಿಂದ ನಮಗೆ ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನ್ರಿ, ದೇ ಆಫರ್ ಸಿಂಪಲ್ ಕ್ಯಾಲ್ಕುಲೇಷನ್ ವೇ ಫಾರ್ ದ ಯೂಸರ್. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಒಂದು ಫಾರ್ಮೆಟ್ನ ಯೂಸರ್ಗೆ ಈಸಿ ಆಗುವಂಗೆ ಇದು ಪ್ರೊವೈಡ್ ಮಾಡುತ್ತೆ. The automatic recalculation facility of spreadsheet allows easy modification in the data, and accordingly we obtain ಆಟೋಮೆಟಿಕ್ ಚೇಂಜ್ ಇನ್ ದ ಒರಿಜಿನಲ್ ರಿಸಲ್ಟ್. ಏನಪ್ಪ ಅಂತಂದರೆ, ನಾವು ಆಲ್ರೆಡಿ ಇವಾಗ ಒಂದು ಸ್ಪ್ರೆಡ್ಶೀಟ್ನ ಕ್ರಿಯೇಟ್ ಮಾಡಿ, ಅಂದರೆ ಒಂದು ಶೀಟ್ನ ಕ್ರಿಯೇಟ್ ಮಾಡಿ ಅದರಲ್ಲೆಲ್ಲ ನಾವು ಸ್ಟೂಡೆಂಟ್ ರಿಸಲ್ಟ್ನ ಹಾಕಿದ್ದೀವಿ ಅಂದ್ಕೊಳ್ಳಿ. ಅದರಲ್ಲಿ ಕೆಲವೊಂದು ಏನೋ ಬೈ ಮಿಸ್ಟೇಕ್ ಆಗಿ ಯಾವುದೋ ಸ್ಟೂಡೆಂಟ್ ಮಾರ್ಕ್ಸ್ ಕಡಿಮೆ ಆಗಿರುತ್ತೆ ಅಥವಾ ಹೆಚ್ಚಿಗೆ ಆಗಿರುತ್ತೆ. ಅದನ್ನ ಏನು ಮಾಡ್ಬೋದು, ನಾವು ಕ್ಯಾಲ್ಕುಲೇಷನ್ ಆಲ್ರೆಡಿ ಈ ಒಂದು ಸ್ಟೂಡೆಂಟ್ ಇಷ್ಟು ಸಬ್ಜೆಕ್ಟಲ್ಲಿ ಟೋಟಲ್ ಕ್ಯಾಲ್ಕುಲೇಷನ್ ಆಟೋಮೆಟಿಕ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಮಾಡಿಬಿಟ್ಟಿರುತ್ತೆ. ಬಟ್ ಯಾವಾಗ ನಾವು ಅದು ಒಂದು ಸಣ್ಣ ಮಿಸ್ಟೇಕ್ ಅಥವಾ ಸಣ್ಣ ಸ್ಕಿಪ್ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು, ಮಿಸ್ಟೇಕ್ ಆದಾಗ ಈ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ ಅಂದರೆ ನೆಕ್ಸ್ಟ್ ಅದನ್ನು ಓಪನ್ ಮಾಡಿ ಮಾಡಿಫೈ ಮಾಡಿದ್ರೆ ಆಟೋಮೆಟಿಕ್ಲಿ ಮತ್ತೆ ಅದು ರೀಕ್ಯಾಲ್ಕುಲೇಷನ್ ಮಾಡುತ್ತೆ. ಅಂದರೆ ನಾವೇನಾದರೂ ಕ್ಯಾಲ್ಕುಲೇಷನ್ ಫಸ್ಟಿಗೆ ಏನು ಕೊಟ್ಟಿರ್ತೀವಿ ಅದೇ ಪ್ರಕಾರ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟು
ನಾವು ಏನು ಒಂದು ಮಾಡಿಫಿಕೇಷನ್ ಮಾಡಿರ್ತೀವೋ ಅಥವಾ ಒಂದು 90 ಮಾರ್ಕ್ಸ್ ಬೀಳಲ್ಲೇ ನಾವು ಏನು ಮಾಡಿರ್ತೀವಿ ರೀ 85 ಹಾಕಿರ್ತೀವಿ ಅಂದ್ಕೊಳ್ರಿ. 85 ಅಂತ ಅನ್ನೋದನ್ನು ನಾವು 85 ಇದ್ದದನ್ನು 90ಗೆ ನಾವು ಮಾಡಿಫಿಕೇಷನ್ ಮಾಡಿದಾಗ ಮತ್ತೆ ಅದೇನು ಮಾಡುತ್ತೆ, ಟೋಟಲ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಆಟೋಮೆಟಿಕ್ಕಾಗಿ ಈ ಒಂದು ಪ್ರೊಸೆಸ್ ಆಗುತ್ತೆ ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. And next one is what? They allow user to work on multiple spreadsheet files. Example during comparison. So ಇವಾಗ ಸ್ಪ್ರೆಡ್ಶೀಟ್ ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ, ಸೆಪ್ಟೆಂಬರ್ ಮಂತಲ್ಲಿ ಇಷ್ಟು ನಮಗೆ ಒಂದು ಏನಂತ ಹೇಳ್ತಾರೆ ಕಲೆಕ್ಷನ್ ಆಗಿದೆ, ಅಥವಾ ಒಂದು ಸೆಪ್ಟೆಂಬರ್ ಆಗಿರಲಿ, ಅಕ್ಟೋಬರ್ ಆಗಿರಲಿ, ಡಿಸೆಂಬರ್ ಆಗಿರಲಿ, ಈ ಒಂದು 3 ಮಂತ್ಸಲ್ಲಿ ನಮಗೆ ಏನಾಗಿದೆ, ಈ ಥರ ನಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಎಷ್ಟು ಕಲೆಕ್ಷನ್ ಆಗಿದೆ ಅಥವಾ ಎಷ್ಟು ನಮಗೆ ಯೂಸರ್ಸ್ ಆಗಿದ್ದಾರೆ ಅಥವಾ ಎಷ್ಟು ನಮಗೆ ಪ್ರಾಫಿಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ, ಕಂಪ್ಯಾರಿಸನ್ ಮಾಡಲಿಕ್ಕೆ ನಮಗೆ ನಂಬರ್ ಆಫ್ ಶೀಟ್ಸ್ ಇದೆ. ನಮಗೆ ಎಷ್ಟು ಬೇಕಾದಷ್ಟು ಶೀಟ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಫಸ್ಟಲ್ಲಿ ನಾವೇನು ಮಾಡ್ಬೋದು, ಒಂದು ಜನವರಿ ಅಂತ ಹಾಕಿ ಶೀಟ್ ನೇಮ್ ಏನಂತ ಹಾಕಿ ಜನವರಿ ಅಂತ ಹಾಕಿದ ತಕ್ಷಣ ಅಲ್ಲಿ ನಾವು ಡೇಟಾಗಳನ್ನು ಎಂಟರ್ ಮಾಡಬೇಕು. ನೆಕ್ಸ್ಟು ಫೆಬ್ರವರಿ ಇಷ್ಟಾಯಿತು ಅಂದರೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಅಂದರೆ ಏನಾಗುತ್ತೆ, ಸೊ ಕಂಪ್ಯಾರಿಸನ್ ಮಾಡಿದಾಗ ನಮಗೇನಾಗುತ್ತೆ, ಒಂದು ರಿಸಲ್ಟ್ ಸಿಗುತ್ತೆ, ಪ್ರಾಪರ್ ನಮಗೆ ಒಂದು ಕ್ಲಾರಿಟಿ ಇರ್ತಕ್ಕಂತಹ ರೆಕಾರ್ಡ್ ಸಿಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಇದನ್ನು it offers the simple calculation way for the users and the automatic recalculation ಆಗಿರ್ಬೋದು. ದೆನ್ ಯೂಸರ್ ಟು ವರ್ಕ್ ಮಲ್ಟಿಪಲ್ ಸ್ಪ್ರೆಡ್ಶೀಟ್ ಫೈಲ್ಸ್. ಸೊ ಮಲ್ಟಿಪಲ್ ಅಂದ್ರೆ ಏನ್ರಿ, ಮಲ್ಟಿ ಅಂತಂದರೆ ಮೆನಿ ಅಂತ ಅರ್ಥ, ಮಲ್ಟಿ ಅಂದ್ರೆ ಏನ್ರಿ ಮೆನಿ ಅಂತ, ಒಂದಕ್ಕಿಂತ ಹೆಚ್ಚು, ಮೋರ್ ದ್ಯಾನ್ ಒನ್. ಸೊ ಒಂದಕ್ಕಿಂತ ಹೆಚ್ಚಿರೋದನ್ನು ನಾವು ಮಲ್ಟಿ ಅಂತ ಹೇಳ್ತೀವಿ. ಸೊ ಮಲ್ಟಿಪಲ್ ಸ್ಪ್ರೆಡ್ಶೀಟ್ಗಳನ್ನು ನಾವು ಯೂಸ್ ಮಾಡ್ಬೋದು. ಆಮೇಲೆ ಯೂಸ್ ಮಾಡಿ ಜಸ್ಟ್ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ದೇ ಅಲೌ ಯೂಸರ್ ಟು ವರ್ಕ್ ಆನ್ ಮಲ್ಟಿಪಲ್ ಸ್ಪ್ರೆಡ್ಶೀಟ್ ಫೈಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ದೇ ಅಲೌ ಈಸಿ ಲಿಂಕಿಂಗ್ ಫೆಸಿಲಿಟಿ ಟು ಅದರ್ ಸಾಫ್ಟ್ವೇರ್ ಬೈ ಇನ್ಕಾರ್ಪೊರೇಟಿಂಗ್ ಆಬ್ಜೆಕ್ಟ್ ಲಿಂಕಿಂಗ್ ಆ್ಯಂಡ್ ಎಂಬೆಡಿಂಗ್. OLE ಮೆಥಡ್ ಬಗ್ಗೆ ನಾನು ನಿಮಗೊಂದು ಸ್ವಲ್ಪ ಇಂಟ್ರಡಕ್ಷನ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ. ನಾನು ಇಂಟ್ರಡಕ್ಷನಲ್ಲಿ ಪ್ರೀವಿಯಸ್ ಸೆಮ್ಮಲ್ಲಿ ನಾನು ನಿಮಗೆ OLE ಅಂತಂದರೆ ಏನು, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಮಗೆ ಹೇಳಿದ್ದೆ ನಿಮಗೆ. ಅಂದರೆ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟಿಗೆ ಆಟೋಮೆಟಿಕ್ಲಿ ನಾವು ಲಿಂಕ್ ಮಾಡ್ಬೋದು, ಹೌದು ತಾನೆ. ಸೊ ಲಿಂಕಿಂಗ್ ಕೆಪಾಸಿಟಿ ಇರೋದರಲ್ಲಿ ಈ ಒಂದು MS Excelಲ್ಲಿ ಮಾಡ್ಬೋದು. ಸೊ ನಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲೂ ಸಹ ಲಿಂಕಿಂಗ್ ಆಪ್ಷನ್ ಇದೆ. ಇದರಲ್ಲೂ ಸಹ ನಮಗೇನಿರುತ್ತೆ, ಈ ಒಂದು ಲಿಂಕಿಂಗ್ ಆಪ್ಷನ್ ಇರುತ್ತೆ. ಅಂದರೆ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟಿಗೆ ಲಿಂಕ್ ಕೊಡ್ಬೋದು. ಸೊ ಒಂದು ಆಬ್ಜೆಕ್ಟ್ ಲಿಂಕಿಂಗ್ ಆಗಿರ್ಬೋದು, ಆಬ್ಜೆಕ್ಟ್ ಎಂಬೆಡಿಂಗ್ ಮಾಡ್ಬೋದು. ಸೊ ದೇ ಅಲೌ ಈಸಿ ಲಿಂಕಿಂಗ್ ಫೆಸಿಲಿಟಿ ಟು ಅದರ್ ಸಾಫ್ಟ್ವೇರ್ ಬೈ ಇನ್ಕಾರ್ಪೊರೇಟಿಂಗ್ ಆಬ್ಜೆಕ್ಟ್ ಲಿಂಕಿಂಗ್ ಆ್ಯಂಡ್ ಎಂಬೆಡಿಂಗ್. ನೆಕ್ಸ್ಟು ದೇ ಅಲೌ ದ ಯೂಸರ್ ಟು ಡ್ರಾ ವೇರಿಯಸ್ ಟೈಪ್ಸ್ ಆಫ್ ಚಾರ್ಟ್ಸ್ ಆರ್ ಗ್ರಾಫ್ಸ್. ಸೊ ನಮಗೆ ಯಾವ ಥರ ಬೇಕಾದ ಆ ಥರ ನಾವು ಚಾರ್ಟ್ಸ್ ಹಾಕ್ಕೊಳ್ಬೋದು. ನೆಕ್ಸ್ಟು ಆ ಥರ ನಾವು ಗ್ರಾಫ್ಸ್ ಹಾಕ್ಬೋದು. ಯಾವುದೇ ಥರ ನಮಗೆ ಯಾವ ಥರ ಫೆಸಿಲಿಟಿ ಇದೆ ಅಂತಂದರೆ, ನಾವು ಯಾವ ಥರ ಬೇಕಾದರೂ ಚಾರ್ಟ್ಸ್ ಮತ್ತು ಗ್ರಾಫ್ಸ್ನ ಹಾಕ್ಕೊಳ್ಳಿಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನೋ ಪೇಪರ್ ವರ್ಕ್ ಇನ್ವಾಲ್ವ್ಡ್. ಹವೆವರ್ ಯೂಸರ್ ಕ್ಯಾನ್ ಟೇಕ್ ಹಾರ್ಡ್ ಕಾಪಿ ಪ್ರಿಂಟ್ಔಟ್ಸ್ ಆಫ್ ದ ಶೀಟ್ಸ್ ಇನ್ಸ್ಟ್ಯಾಂಟ್ಲಿ. ಅಂದರೆ ನಾವು ಜಸ್ಟ್ ಯಾವುದೋ ಒಂದು ಶೀಟ್ ತೊಗೊಂಡು ಅದಕ್ಕೆಲ್ಲ ನಾವು ಲೈನ್ ಔಟ್ ಹಾಕಿ, ಸೊ ರೋ ಹಾಕಿ, ಕಾಲಮ್ಸ್ ಹಾಕಿ, ನಾವೆಲ್ಲ ಒಂದು ಸ್ಕೇಲ್ ಯೂಸ್ ಮಾಡಿಕೊಂಡು, ಸೊ ಎಲ್ಲ ಥರದಿಂದ ನಾವೆಲ್ಲ ಶೀಟ್ ಮಾಡ್ಕೊಳ್ಳೋದನ್ನು ತಪ್ಪಿಸಿ ಇದೊಂದು ಅದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಸೊ ಆಟೋಮೆಟಿಕ್ ವೇ ಏನಿದೆ ನಮಗೆ ಇಲ್ಲಿ MS Excel ಇದೆ. ಅಂದರೆ ನಮಗೆ ಯಾವುದು ಪೇಪರ್ ವರ್ಕ್ ಇನ್ವಾಲ್ವ್ ಇರಲ್ಲ. ಜಸ್ಟ್ ಇಲ್ಲಿ ಏನು ಮಾಡ್ಬೋದು, ಡೇಟಾನ ಎಂಟ್ರಿ ಮಾಡ್ಕೊಳ್ಬೋದು. ಟೋಟಲ್ ಮಾರ್ಕ್ಸ್ ಬೇಕಂತಂದರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆಟೋಮೆಟಿಕ್ಲಿ ಅದು ಎಲೆಕ್ಟ್ರಾನಿಕ್ ಶೀಟ್ ಆಗಿರೋದ್ರಿಂದ ನಮಗೆ ಆಟೋಮೆಟಿಕ್ಲಿ ರಿಸಲ್ಟ್ ಬರುತ್ತೆ. ಸೊ ಆದ್ದರಿಂದ ಏನು ಮಾಡ್ಕೊಳ್ಬೋದು, ಸೊ ಇಟ್ ಈಸ್ ಈಸಿ, ವೆರಿ ಈಸಿ ಟು ವರ್ಕ್. ಅಂದರೆ ನಮಗೆ ಟೈಮು ಸೇವ್ ಆಗುತ್ತೆ, ಈಸಿ ವರ್ಕು ಆಗುತ್ತೆ. ಸೊ ಇಲ್ಲಾಂದರೆ ಏನು ಮಾಡ್ಬೋದಿತ್ತು ರೀ, ಒಂದು MS Excel ಇರಲಿಲ್ಲ ಅಂತಂದರೆ ನಾವು ಮತ್ತು ಏನು ಮಾಡ್ಬೋದಿತ್ತು, ಜಸ್ಟ್ ಯಾವುದೋ ಒಂದು ಬುಕ್ಸ್ ತೊಗೊಂಡು ಏನು ಮಾಡ್ಬೋದಿತ್ತು, ಲೈನ್ಸ್ ಹಾಕ್ಕೊಂಡು ಅದೊಂದು ಗ್ರಿಡ್ ಲೈನ್ ತೋರಿಸಿದ್ನಲ್ಲ ಆ ಥರ ರೋಸ್ ಮತ್ತು ಕಾಲಮ್ಸ್ ಹಾಕ್ಕೊಂಡು ಜಸ್ಟ್ ಒಂದೊಂದು ಡೇಟ್ ಮಂತ್ ಎಲ್ಲ ಹಾಕ್ಕೋತಾ ಏನು ಮಾಡ್ಬೋದಿತ್ತು ರೀ, ಡೇಟಾನ ಎಂಟರ್ ಮಾಡ್ಕೋತಾ ಹೋಗ್ಬೋದಿತ್ತು. ಅಂದರೆ ಟಾಪಿಕ್ಸ್ನ ಬರ್ಕೊಳ್ತಾ ಹೋಗಬೇಕಾಗಿತ್ತು. ಬಟ್ ಇಲ್ಲಿ MS Excel ಇರೋದ್ರಿಂದ ನಿಮಗೆ ಯಾವುದು ಅಂತಂದರೆ ಪೇಪರ್ ವರ್ಕ್ ನಮಗೆ ಇನ್ವಾಲ್ವ್ ಇರೋದಿಲ್ಲ, ಅಂದರೆ ಪೇಪರ್ ವರ್ಕ್ ನೆಸೆಸಿಟಿ ಇರೋದಿಲ್ಲ. ಈ ಒಂದು ಯೂಸರ್ ಏನು ಮಾಡ್ಬೋದ್ರಿ, ಈ ಒಂದು ಯಾವಾಗ ನಾವು ಈ ಒಂದು MS Excel ಅಪ್ಲಿಕೇಶನ್ನ ನಾವು ಯೂಸ್ ಮಾಡ್ಕೊಳ್ತೀವೋ, ಅಂದರೆ ಯಾವಾಗ ನಾವು ರೆಕಾರ್ಡ್ನ ಮೇಂಟೈನ್ ಮಾಡ್ತೀವೋ ಜಸ್ಟ್ ನಾವು ಪ್ರಿಂಟೌಟ್ ತಗೊಂಡು ಜಸ್ಟ್ ನಾವು ಸಬ್ಮಿಟ್ ಮಾಡ್ಬೋದು. ಇದಕ್ಕೆ ನಾವು ಜಸ್ಟ್ ಮತ್ತೆ ಸಪ್ರೇಟಾಗಿ ಒಂದು ಪೇಪರ್ ತೊಗೊಂಡು ಅದಕ್ಕೆ ಪೇಪರ್ ವರ್ಕ್ ನಮಗೆ ರಿಕ್ವೈರ್ಡ್ ಇರೋದಿಲ್ಲ. ನೆಕ್ಸ್ಟ್ ಏನು ರೀ,
They allow all the formatting features similar to document processing software, so the data is in one's sheet is distinctive and clear. So what is that? ಅಲೋ ಫಾರ್ಮೆಟಿಂಗ್ ಫೀಚರ್. ಸೊ ನಾವು ಯಾವುದಾದ್ರೂ ಒಂದು ಟೆಕ್ಸ್ಟ್ಗೆ ನಾವೇನಾದರೂ ಫಾರ್ಮೆಟ್ ಮಾಡಿದ್ರೆ ಅಂದರೆ ಅದೇ ಒಂದು ತಕ್ಕನಾಗೆ ಒಂದು ಫಾಂಟ್ ಸ್ಟೈಲ್ ಆಗಿರ್ಬೋದು, ಫಾಂಟ್ ಫೇಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಯಾವುದೇ ಒಂದು ಸೆಲೆಕ್ಟೆಡ್ ಟೆಕ್ಸ್ಟ್ನ ತೊಗೊಂಡಾಗ ನಾವು ಅದೇ ಫಾರ್ಮೆಟನ್ನು ಬೇರೆ ಒಂದು ಟೆಕ್ಸ್ಟಿಗೂ ನಾವು ಅದೇ ಫಾರ್ಮೆಟ್ ಅಂದರೆ ಅದೇ ಕಲರ್, ಅದೇ ಒಂದು ಸ್ಟೈಲ್, ಅದೇ ಫಾಂಟ್ ಫೇಸ್ ಆ ಒಂದು ಟೆಕ್ಸ್ಟನ್ನು ನಾವು ಈಸಿಯಾಗಿ ಫಾರ್ಮೆಟಿಂಗ್ ಮಾಡ್ಬೋದು. ಸೊ ಫಾರ್ಮೆಟಿಂಗ್ ಫೀಚರ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್? ಯುಟಿಲೈಸಿಂಗ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಲೌಸ್ ದ ಯೂಸರ್ ಟು ಪ್ರಿಪೇರ್ ಅ ಪರ್ಟಿಕ್ಯುಲರ್ ಚಾರ್ಟ್ ಇನ್ ಶಾರ್ಟ್ ಟೈಮ್. ಅಂದರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಏನು ಅಲೌ ಮಾಡುತ್ತೆ ನಮಗೆ? ಯೂಸರ್ ಟು ಪ್ರಿಪೇರ್ ಪರ್ಟಿಕ್ಯುಲರ್ ಚಾರ್ಟ್ ಇನ್ ಅ ಶಾರ್ಟ್ ಟೈಮ್. ಅಂದರೆ ಒಂದು ಚಾರ್ಟ್ನ ಯೂಸ್ ಮಾಡಿ ನಾವು ಬೇಗ ಒಂದು ಶಾರ್ಟ್ ಟೈಮಲ್ಲಿ ಒಂದು ಚಾರ್ಟ್ನ ಅಂದರೆ ಚಾರ್ಟ್ನ ನಾವು ಪ್ರಿಪೇರ್ ಮಾಡ್ಬೋದು ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ. ಸೊ ಯಾವುದೇ ಒಂದು ಅಂದರೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಗಿರೋದ್ರಿಂದ ಆಟೋಮೆಟಿಕ್ಲಿ ನಮಗೆ ಯಾವುದೇ 1 2 3 ಅಂತ ಹಾಕ್ಕೊತ ಕೂತ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಅಲ್ಲಿ ನಾವು ಜಸ್ಟ್ ಫಾರ್ಮೆಟಿಂಗ್ ಮಾಡಿದಾಗ ಏನಾಗುತ್ತೆ, ಡ್ರ್ಯಾಗ್ ಮಾಡಿಬಿಟ್ರೆ ಸಾಕು, ಜಸ್ಟ್ 1 2 3 4 5 ಅಂತ ನಮಗೆ ಡಿಸ್ಪ್ಲೇ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? Utilizing electronic spreadsheet allows us the user to prepare a particular chart in short time. ನಮಗೆ ಪರ್ಟಿಕ್ಯುಲರ್ ಒಂದು ಚಾರ್ಟನ್ನು ಕೊಡುತ್ತೆ, ಒಂದು ಪರ್ಟಿಕ್ಯುಲರ್ ಒಂದು ಡಾಕ್ಯುಮೆಂಟನ್ನು ಕೊಡುತ್ತೆ. ಸೊ ಇದರಿಂದ ಟೈಮ್ ಸೇವ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದೀಸ್ ಆರ್ ದ 11 ಅಡ್ವಾಂಟೇಜಸ್ ಆರ್ ವೆರಿ ಯೂಸ್ಫುಲ್ ಫಾರ್ ದ ಎಕ್ಸಾಮ್ಸ್. ಸೊ ಈ ಒಂದು ಎಕ್ಸಾಮ್ಸಲ್ಲಿ ನಮಗೆ ಫೀಚರ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್ ಅಂತ ಕೇಳ್ತಿರ್ತಾರೆ. ಸೊ ಫೀಚರ್ಸ್ ಆಫ್ MS Excel ಏನು ಹೇಳ್ತಿರ್ತಾರಲ್ಲ, ಸೊ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ಸ್ ಅಂತ ಕೇಳಿದಾಗ ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ನಿಮ್ಗೆ ಆಲ್ಮೋಸ್ಟ್ ಏನು ಕೇಳ್ತಾರೆ ಅಂದರೆ ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಕೇಳ್ತಿರ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ ಅವರು ಟ್ವಿಸ್ಟ್ ಮಾಡಲಿಕ್ಕೆ ಅಥವಾ ಏನಾದರೂ ಟ್ವಿಸ್ಟ್ ಕೇಳಿದರೆ ಏನಂತ ಫೀಚರ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಅಂತ ಕೇಳಿದರೆ ಹಾಗೆ ಬಿಟ್ಟು ಬರಬೇಡ್ರಿ. ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಫೀಚರ್ಸ್ ಅಂದರೂ ಒಂದೇ, ಅಡ್ವಾಂಟೇಜಸ್ ಅಂದರೂ ಒಂದೇ. ಸೊ ಇವೆಲ್ಲ ಏನ್ರಿವು ಅಡ್ವಾಂಟೇಜಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ? ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್. ಓಕೆ, ಥ್ಯಾಂಕ್ ಯು.